ಇದು ಅಸಮಾಧಾನ ಎಷ್ಟು ದಿವಸ ಮುಂದುವರಿಯುತ್ತೆ? ನಿಮಗೀಗ ಪಾರ್ಟಿಲಿ ನಿಮಗೆ ಯಾವ್ದಾರು ಒಂದು ಸ್ಥಾನವನ್ನು ಕೊಡಲೇಬೇಕು. ಈಗ ಮುಂದೆ ನಿಮ್ಮ ದಾರಿ ಏನು ಅಂತ ಹಾಗಾದ್ರೆ? ಕೋರ್ ಕಮಿಟಿಯಿಂದ ನಿಮ್ಮನಿಗೆ ತೆಗೆದು ಹಾಕಿದ್ದಾರೆ. ಯಾವ ಕಾರಣಕ್ಕೂ ಅಸಮಾಧಾನ ಗೊಂಡಿಲ್ಲ. ನನಗೆ ನನ್ನ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ಮುಕ್ತವಾದಂಥ ಅವಕಾಶ ಆಗಿದೆ. ದೊಡ್ಡ ಕ್ಷೇತ್ರ, ಶಾಸಕರ ಕೆಲಸನೇ ಜಾಸ್ತಿ ಇದೆ. ಅದರಿಂದ ಕೆಲವರು ಮಾಜಿ ಶಾಸಕರಾಗದೇ ಇರ್ತಕ್ಕಂಥವ್ರು ಇದ್ದಾರೆ. ಶಾಸಕರುಗಳಿಗೆ ಸರ್ಕಾರಿ ಕೆಲಸಗಳು ಮಾಡಲೇಬೇಕು. ಜನ ಓಟ್ ಕೊಟ್ಟಿದ್ದಾರೆ, ಅವ್ರನ್ನ ತೀರಿಸಲೇಬೇಕು. ಅದರಿಂದ ಅವರೆಲ್ಲರೂ ಕೂಡ ಸುಮಾರು ಜನ ಯಾರು ಹಿರಿಯ ನಾಯಕರುಗಳಿದ್ದಾರೆ ಅವರಿಗೆ ಒಂದೊಂದು ಹುದ್ದೆಗಳನ್ನು ಕೊಟ್ಟು ಪಕ್ಷವನ್ನು ಕಟ್ತಕ್ಕಂಥ ತೀರ್ಮಾನ ಕೈಗೊಳ್ತಕ್ಕಂಥ ಅವಶ್ಯಕತೆ ಇದ್ದು ಮೊದಲೇ ಕೈಗೊಳ್ಳಬೇಕಾಗಿತ್ತು. ಈಗಲಾದರೂ ಕೈಗೊಂಡಿದ್ದಾರೆ. ಅದೊಂದು ಪ್ರಾದೇಶಿಕ ಪಕ್ಷವನ್ನು ದೇವೇಗೌಡರು ಕಟ್ಟಿರ್ತಕ್ಕಂಥ ಪಕ್ಷವನ್ನು ಕುಮಾರಸ್ವಾಮಿಯವರು ಉಳಿಸ್ತಕ್ಕಂಥ ಜವಾಬ್ದಾರಿ ಅವ್ರ ಮೇಲೆ ಇರೋದ್ರಿಂದ ಇವತ್ತು ಆ ತೀರ್ಮಾನ ಕೈಗೊಂಡು ಹೊರಟಿದ್ದಾರೆ. ಪಕ್ಷವನ್ನು ಕಟ್ಟಿ ಅಧಿಕಾರಕ್ಕೆ ತರಲಿ ಅಂತೇಳಿ ನಾನು ಶುಭ ಹಾರೈಸ್ತೇನೆ. ಈಗ JDLP ನಾಯಕನ ಸ್ಥಾನ ನೀವು ಆಕಾಂಕ್ಷಿತರಾಗಿದ್ದರೆ, ಆದರೆ ನಿಮಗೆ ಸಿಗಲಿಲ್ಲ. ಇದನ್ನು ವರಿಷ್ಠರ ಜೊತೆ ಮಾತಾಡಲಿಲ್ವಾ ನೀವು? ಅವ್ರ ಜೊತೆನೇ ಮಾತಾಡಿದ್ವಿ ಆವತ್ತು. ಅದರಿಂದ ಈಚೆಗೆ ನಮ್ಮನ್ನು ನೋವಾಗಿ ಯಾವಾಗ ಬೆಳಿಗ್ಗೆ ಹೋದ ಕೂಡಲೇ ಶಾಕ್ ಆಗಿ ಇವರು ನನಗೆ ಹೇಳಿ ಬೆಳಿಗ್ಗೆ ಹೊತ್ತಿಗೆ ಸುರೇಶ್ ಬಾಬು ಹೆಸರು ಬರ್ಕೊಟ್ಟಿದ್ರು ಅಂತ ಹೇಳಿದ ಕೂಡಲೇ ನಾನು ಬಂದಿದ್ದು. ಆವತ್ತಿಂದ ಇವತ್ತಿಂದ ಈಚೆಗೆ ಯಾರೂ ಕೂಡ ನನ್ನ ಜೊತೆ ಬಂದು ಮಾತಾಡಿಲ್ಲ. ನಾನು ಕೂಡ ಅವ್ರ ಜೊತೆ ಹೋಗಿ ಮಾತಾಡಿಲ್ಲ. ದೇವೇಗೌಡರಿಗೆ ಹುಷಾರಿರಲಿಲ್ಲ, ಹೋಗಿ ನೋಡ್ಕೊಂಬಂದೆ, ಮಾತಾಡ್ಸ್ಕೊಂಬಂದೆ.